ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಮಾಡಿರುವುದು ಸರಿನಾ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ಮಾತು ನಿಜ ಮಾಡಿದ್ದಾರೆ. 31 ಮೇ 2020ರಲ್ಲಿ ನತಾಶಾ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಡಿವೋರ್ಸ್ ಟ್ರೆಂಡಿಂಗ್ ನ್ಯೂಸ್ ಆಗಿದೆ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಡಿವೋರ್ಸ್ ಆಗದೇ ಇರಲಿ, 100 ಕಾಲ ಖುಷಿಯಾಗಿ ಇರಲಿ ಎಂದು ಆಶಿಸೋಣ. ಟ್ರೆಂಡಿಂಗ್ ನ್ಯೂಸ್ ಪ್ರಕಾರ ಡಿವೋರ್ಸ್ ಆದರೆ ನತಾಶಾ ಅವರಿಗೆ 70% ಅವರ ಆಸ್ತಿ ಕೊಡಬೇಕು ಎಂದು ಹೇಳುತ್ತಿದ್ದಾರೆ. ಆದರೆ ಹಾರ್ದಿಕ್ ಪಾಂಡ್ಯ ತನ್ನ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಅವರ ಅಮ್ಮನ ಹೆಸರಿನಲ್ಲಿ ಇದೆ ಎಂದು ಈ ಹಿಂದೆಯೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದರು. ಸೊ ಇದರಿಂದ ತಿಳಿದಿದ್ದು ಏನಪ್ಪ ಅಂದರೆ, ವೈವಾಹಿಕ ಜೀವನ ಕೇವಲ ಕ್ಷಣಿಕ ಆಗಿರಬಹುದು, ಆದರೆ ಅಮ್ಮನ ಪ್ರೀತಿ ಶಾಶ್ವತ. ಭೂಮಿಯ ಮೇಲೆ ನಮಗೆ ಮೋಸ ಮಾಡದೇ ಇರೋ ಜೀವ ಅಂದರೆ ಅದು ಅಮ್ಮ ಮಾತ್ರ. ಸೊ ಎಲ್ಲರೂ ತನ್ನ ಹೆಂಡತಿ ಬಂದ ಮೇಲೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಿ ಎಂದು